ಕರ್ನಾಟಕದ ರಾಜಕೀಯ ಹವಾಮಾನವು ಬಿಸಿಲಿಗಿಂತಲೂ ಅಧಿಕ ಉರಿಯುತ್ತಿದೆ. ಕುರ್ಚಿ ಯಾರ ಪಾಲಾಗಲಿದೆ ಎನ್ನುವುದಕ್ಕಿಂತ ಈ ಸಂಘರ್ಷದಿಂದ ಪಕ್ಷಕ್ಕೆ ಮತ್ತು ರಾಜ್ಯಕ್ಕೆ ಆಗುವ ಹಾನಿ ಎಷ್ಟು ಎಂಬುದು ಈಗಿನ ದೊಡ್ಡ ಪ್ರಶ್ನೆ. ಡಿಕೆಶಿಯ ಹಠ ಮತ್ತು ಸಿದ್ದರಾಮಯ್ಯರ ತಂತ್ರಗಾರಿಕೆಯ ನಡುವೆ ಸಿಲುಕಿರುವ ಹೈಕಮಾಂಡ್ ಯಾವ ಕಹಿಗುಳಿಗೆಯನ್ನು ನುಂಗಲಿದೆ ಎಂಬುದು ಮೇ 15ರ ಒಳಗಾಗಿ ಸ್ಪಷ್ಟವಾಗಲಿದೆ. ಕರ್ನಾಟಕದ ರಾಜಕಾರಣ ಈಗ ಕೇವಲ ಚರ್ಚೆ ಅಲ್ಲ, ಸುಡುವ ಕೆಂಡದಂತಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಗುಪ್ತ ಒಪ್ಪಂದ ಈಗ ರಸ್ತೆಗೆ ಬಿದ್ದಿದೆ. ದೆಹಲಿಯಲ್ಲಿ ಬೀಡುಬಿಟ್ಟಿರುವ ನಾಯಕರು ಮತ್ತು ರಾಜ್ಯದಲ್ಲಿ ನಡೆಯುತ್ತಿರುವ ಹಠಾತ್ ಬೆಳವಣಿಗೆಗಳನ್ನು ಗಮನಿಸಿದರೆ ಮೇ 4ರ ಉಪಚುನಾವಣೆ ಫಲಿತಾಂಶದ ಆನಂತರ ರಾಜ್ಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಸರ್ಜರಿ ನಡೆಯುವುದು ಖಚಿತವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ಮಾಡು ಇಲ್ಲವೇ ಮಡಿ ಎಂಬ ಹಂತಕ್ಕೆ ತಲುಪಿದ್ದಾರೆ. ಸತತವಾಗಿ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿರುವ ಅವರು ಸರ್ಕಾರ ಬಂದು 3 ವರ್ಷಗಳಾಗ್ತಿವೆ, ಈಗಲೂ ಅಧಿಕಾರ ಸಿಗದಿದ್ರೆ ಇನ್ನೆಂದೂ ಇಲ್ಲ ಎಂಬ ಕಟು ಸಂದೇಶ ರವಾನಿಸಿದ್ದಾರೆ. ಮೇ 15ರಂದು ಡಿಕೆಶಿಯ ಜನ್ಮದಿನ. ಆ ಜನ್ಮದಿನದಂದು ಸಿಹಿ ಸುದ್ದಿ ನೀಡಲೇಬೇಕು ಎಂಬ ಗಡುವು ಹೈಕಮಾಂಡ್ ಮೇಲೆ ಒತ್ತಡ ಸೃಷ್ಟಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲ್ನೋಟಕ್ಕೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೇನೆ ಎಂದು ಮೃದುವಾಗಿ ಹೇಳುತ್ತಿದ್ದರೂ ಅವರ ಬೆಂಬಲಿಗ ಶಾಸಕರು ಮತ್ತು ಸಚಿವರು ಸಿದ್ದರಾಮಯ್ಯರೇ 5 ವರ್ಷ ಸಿಎಂ ಆಗಿರಲಿ ಎಂದು ಬೊಬ್ಬೆ ಹೊಡಿತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರೇ ಆಡಿಸುತ್ತಿರುವ ನಾಟಕ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಯುದ್ಧದಲ್ಲಿ ಅತ್ಯಂತ ಜಾಣ ನಡೆ ಇಡ್ತಿರೋದು ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯರನ್ನ ಕೆಳಗಿಳಿಸೋದು ಅನಿವಾರ್ಯವಾದರೆ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬರುವುದನ್ನು ತಡೆಯಲು ಸಿದ್ದರಾಮಯ್ಯ ಬಣವು ಜಾರಕಿಹೊಳಿ ಅವರನ್ನ ಮುಂದಿಟ್ಟಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ಅಹಿಂದ ಸಮಾವೇಶದಲ್ಲಿ ಜಾರಕಿಹೊಳಿ ಅವರ ಸಕ್ರಿಯ ಪಾತ್ರವೇ ಇದಕ್ಕೆ ಸಾಕ್ಷಿ. ಜಾರಕಿಹೊಳಿ ವೈಚಾರಿಕವಾಗಿ ಗಟ್ಟಿಯಾದ ನಾಯಕ. ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕಣ್ಣಿಟ್ಟಿದ್ದಾರೆ. ಸಿಎಂ ಸ್ಥಾನ ಸಿಗದಿದ್ರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನಾದರೂ ಕೊಡಿ ಎಂಬುದು ಅವರ ಬೇಡಿಕೆ. ಇದು ಡಿಕೆಶಿಯ ಏಕಸ್ವಾಮಿಗೆ ಸವಾಲು ಎಸೆದಂತಾಗಿದೆ. ಸಿದ್ದರಾಮಯ್ಯರ ಅತಿ ದೊಡ್ಡ ಶಕ್ತಿ ಅಹಿಂದ ವರ್ಗ. ಹೊಸ ಜಾತಿ ಗಣತಿ ವರದಿ ಜಾರಿಗೆ ತರುವ ಮೂಲಕ ಹಿಂದುಳಿದ ವರ್ಗಗಳ ವಿಶ್ವಾಸ ಗಳಿಸಲು ಅವರು ಮುಂದಾಗಿದ್ದಾರೆ. ಒಂದು ವೇಳೆ ತನ್ನನ್ನು ಕೆಳಗಿಳಿಸಿದ್ರೆ ಈ ಬೃಹತ್ ಮತ ಬ್ಯಾಂಕ್ ಕಾಂಗ್ರೆಸ್ ವಿರುದ್ಧ ತಿರುಗಬಹುದು ಎಂಬ ಪರೋಕ್ಷ ಬೆದರಿಕೆಯನ್ನು ಅವರು ಹೈಕಮಾಂಡ್ಗೆ ರವಾನಿಸಿದ್ದಾರೆ. ರಾಹುಲ್ ಗಾಂಧಿಗೆ ಈಗ ಕರ್ನಾಟಕ ದೊಡ್ಡ ತಲೆನೋವಾಗಿದೆ. ಡಿಕೆಶಿಯ ಸಾಫ್ಟ್ ಹಿಂದುತ್ವದ ನಡೆಗಳು ಅಂದರೆ ಆರ್ಎಸ್ಎಸ್ ಗೀತೆ ಹಾಡಿದ್ದು ಮತ್ತು ದೊಡ್ಡ ಉದ್ಯಮಿಗಳೊಂದಿಗೆ ಕಾಣಿಸಿಕೊಳ್ಳುವುದು ರಾಹುಲ್ರ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿದೆ. ಆದರೆ ರಾಹುಲ್ರ ಸಾಮಾಜಿಕ ನ್ಯಾಯದ ವಾದಕ್ಕೆ ಸಿದ್ದರಾಮಯ್ಯ ಪೂರಕವಾಗಿ ನಿಂತಿದ್ದಾರೆ. ಆದರೂ ಪಕ್ಷದ ಸಂಘಟನೆ ಮತ್ತು ಸಂಪನ್ಮೂಲಕ್ಕಾಗಿ ಹೈಕಮಾಂಡ್ಗೆ ಡಿಕೆಶಿ ಅನಿವಾರ್ಯ. ಸಿಎಂ ಬದಲಾವಣೆಯ ವಿಷಯವು ಜೇನುಗೂಡಿಗೆ ಕೈ ಹಾಕಿದಂತೆ ಎಂದು ದೆಹಲಿ ನಾಯಕರಿಗೆ ತಿಳಿದಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸೋತರೆ ಸಿದ್ದರಾಮಯ್ಯರ ನಾಯಕತ್ವದ ಮೇಲೆ ಪ್ರಶ್ನೆಗಳು ಏಳ್ತವೆ. ಇದು ಡಿಕೆಶಿಗೆ ಅನುಕೂಲವಾಗಲಿದೆ. ಆದರೆ ಕಾಂಗ್ರೆಸ್ ಗೆದ್ದರೆ ಸಿದ್ದರಾಮಯ್ಯರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.